ಯಾವ ಹಣ್ಣು ಸರ್ ಇದು? ಇದು ಎಮ್ಮೆ ಬೆಣ್ಣೆ ಅಂತೆ, ಇದು ಹಸು ಬೆಣ್ಣೆ. ಇದು ಯಾವ ಹಣ್ಣು ಇರ್ಬೋದು ಅಂತ ಗೊತ್ತಿಲ್ಲ. ನ್ಯಾಚುರಲ್ ಪ್ರಾಡಕ್ಟ್ಸ್ ನ ಇಲ್ಲಿ ತಗೊಂಡ್ ಬಂದು ಸೇಲ್ ಮಾಡ್ತೀರಾ ಅಲ್ವಾ? ಓಕೆ, ನಿಮ್ಮಲ್ಲಿ ಹೆಚ್ಚು ಸೇಲ್ ಆಗ್ತಿರೋ ಮಾವಿನ ಹಣ್ಣು ಯಾವುದು? ಐ ಆಮ್ ಶೋರ್ ತುಂಬಾ ಜನಕ್ಕೆ ಬೆಂಗಳೂರಲ್ಲಿ ಈ ರೀತಿನೂ ಒಂದು ಸಂತೆ ಇದೆ ಅಂತ ಗೊತ್ತೇ ಇರಲ್ಲ. ರೇಟ್ ಎಲ್ಲ ಹೇಗೆ ಅನಿಸ್ತಾ ಇದೆ? ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಈ ರೀತಿ ಸ್ಪೆಷಲಿ ಮೀನು ಪ್ರಿಯರ್ ಇರ್ತಾರಲ್ಲ, ಅವ್ರು ಹೆಚ್ಚು ಇಷ್ಟಪಡೋದು ಅದೇ ಮಡಿಕೆ ನೋಡಿ. ಇದೇನು ಹಲಸಿನ ಹಣ್ಣು ಬೀಜದಲ್ಲಿ. ಓಕೆ, ಹೇಗೆ ತಯಾರಿಸಿದ್ದೀರಾ ಇದನ್ನ? ದೇಶೀಯ ಆಕಳದ ಹಾಲು, ಸಾವಯವ ಬೆಲ್ಲ, ತೆಂಗಿನಕಾಯಿ ಹಾಲು 3 ಸೇರಿಸಿ ಮಾಡಿರುವ ಪೇಡ. ಹಾಡು ಹೇಳ್ಬೇಕು ನೀವು ಅವರಿಗೆ. ಕಪಿತ್ತ ಜಂಬೂ ಫಲಸಾರ ಭದ್ರತಂ. ಓ, ಕನ್ನಡ ಮಾತಾಡ್ತಿದ್ದೀರಾ? ವಾವ್. ಎಲ್ಲಿಯವ್ರು ನೀವು? ಅಸ್ಸಾಂ ಅವರು. ಇಲ್ಲಿ ಬಂದು ಕನ್ನಡ ಕಲ್ತ್ರಾ? ಅಕ್ಕ, ಎಷ್ಟು ಮುದ್ದೆ ಮಾಡ್ತೀರಾ? ನಂಗೆ ಗೊತ್ತಾಗುತ್ತೆ, ಹೇಳಿ. ಕನ್ನಡದವಳು ನಾನು. ಎಸ್, ವೆಲ್ಕಮ್ ಟು ರಾಗಿ ಕಣ. ರಾಗಿ ಕಣಕ್ಕೆ ಸ್ವಾಗತ. ನೋಡಿ, ನಾನು ನಿಮಗೆ ಗೊತ್ತಿದೆ, ತುಂಬಾ ವಿಡಿಯೋಸ್ಗಳು ನೋಡಿರ್ತೀರಾ. ನಮ್ಮ ಭಾರತದಲ್ಲಿ, ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಒಂದಷ್ಟು ಮಾರ್ಕೆಟ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇದು ಆಕ್ಚುಲಿ ರಾಗಿ ಕಣ. ಇವಾಗ ನಾವು ಹೋಗ್ತಾ ಇರೋದು ಮೇನ್ ಗೇಟ್ ಇಂದ ಒಳಗ್ ಬರುವಾಗ ಈ ದಾರಿ ನೋಡಕ್ ಸಿಗ್ತಾ ಇದೆ. ಇದು ರಾಗಿ ಕಣಕ್ ಹೋಗೋ ದಾರಿ. ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬರ್ತಾ ಇರೋದು. ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಇದು ಆಕ್ಚುಲಿ ಬರೀ ಸಂತೆ ಅಲ್ಲ, ಒಂದು ಚಳುವಳಿ ಅಂತ ಹೇಳ್ಬೋದು. ರಾಗಿ ಕಣ ಒಂದು ಸ್ಪೆಷಲ್ ಜಾಗ ಬೆಂಗಳೂರಲ್ಲಿರೋರು ಬರಲೇಬೇಕು. ಸೊ ನಾನು ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು. ಈ ಮಾರ್ಕೆಟು ಫುಲ್ ಆರ್ಗ್ಯಾನಿಕ್ ನ್ಯಾಚುರಲ್ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡ್ತಾರೆ. ಮತ್ತು ಎಲ್ಲ ರೈತರೇ ಬಂದು ಇಲ್ಲಿ ಮಾರಾಟ ಮಾಡ್ತಾರೆ. ಅದು ಯಾವ ರೀತಿ ಮಾಡ್ತಾ ಇದ್ದಾರೆ, ಸಂತೆ ಹೇಗೆ ನಡೆಯುತ್ತೆ ಇಲ್ಲಿ ನೋಡೋಣ. ಬೆಳಿಗ್ಗೆ ಎಷ್ಟೊತ್ತಿಂದ ಎಷ್ಟೊತ್ತು ತನಕ ಇರುತ್ತೆ. ಆದರೆ ಒಂದು ವಿಚಾರ ಏನಂದರೆ, ಸಂಡೇ ಮಾತ್ರ ಇರುತ್ತೆ. ಬಾಕಿ ಎಲ್ಲ ವಿಚಾರ ಅಲ್ಲಿ ಹೋಗಿ ಮಾತಾಡೋಣ. ಸೊ ಡಿಫ್ರೆಂಟ್ ಸಂತೆಗಳ ಸೀರೀಸಿಗೆ ಸ್ವಾಗತ. ಬನ್ನಿ, ಶುರು ಮಾಡೋಣ. ಇದೆಷ್ಟು ಚೆನ್ನಾಗಿದೆ, ಬಟ್ಟೆಯಲ್ಲೇ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ? ಇದು ಆ್ಯಕ್ಚುಲಿ ಎಂಟ್ರೆನ್ಸ್. ಐ ಆಮ್ ಶೋರ್ ತುಂಬಾ ಜನಕ್ಕೆ ಬೆಂಗಳೂರಲ್ಲಿ ಈ ರೀತಿನೂ ಒಂದು ಸಂತೆ ಇದೆ ಅಂತ ಗೊತ್ತೇ ಇರಲ್ಲ. ಜನ ಇಲ್ಲಿ ಹೆಚ್ಚಾಗಿ ಇವಾಗ ಬರ್ತಿದಾರಂದ್ರೆ ಇಲ್ಲಿ ಸಿಕ್ತಿರೋ ವಸ್ತುಗಳು ಹೆಲ್ದಿ ಆಗಿದೆ. ಏನೋ ಫಂಕ್ಷನ್ ನಡೀತಾ ಇದೆ. ಮೇಡಮ್ ಕೇಳ್ತಾ ಇದಾರೆ ನಮ್ಗೆ, ನೋಡಿ ನೀವು ಕೇಳ್ತೀರಾ, ಎಷ್ಟು ಬೇಕಾದ್ರೂ ಹಾಡಬಹುದು. ಸಮಯದ ಅಭಾವ ಇದ್ರಿಂದ ನಾವು ಇಷ್ಟು ಹಾಡಿದ್ವಿ ಅಷ್ಟೇ. ನಾವು ಕೇಳಿಸ್ಕೊಳ್ಳೋಣ. ಹಾಡು ಹೇಳಕ್ ಮುಂಚೆ ಒಂದು ರಿಕ್ವೆಸ್ಟ್. ಆಗ್ಲೇ ಮೇಡಮ್ ನಮ್ಮ ತಂಡದ ಬಗ್ಗೆ ಪರಿಚಯ ಮಾಡ್ತಾ, ನಮ್ದು ಬೇಸಿಕಲಿ ರಂಗ ತಂಡ. ಆದ್ರೆ ನಮ್ಮ ನಾಟಕಗಳನ್ನ ಬೇಸ್ ಇಟ್ಕೊಂಡು ನಾವು 2 ಸಿನಿಮಾ ಕೂಡ ಮಾಡಿದ್ವಿ. ಒಂದು ಅಮ್ಮಚ್ಚಿಯಮ್ಮ ನೆನಪು ಅಂತ ನೀವು ಕೇಳಿರಬಹುದು. ರಾಜ್ ಶೆಟ್ಟಿ ಅವರು 2ನೇ ಸಿನಿಮಾ ಅದು. ರಾಜ್ ಶೆಟ್ಟಿ ಅವರ ಮೊದ್ದು ಮೊಟ್ಟೆ ಕಥೆ ಆದ ನಂತರ ಮಾಡಿದ್ದು ನನ್ನ ನಿರ್ದೇಶನದ ಸಿನಿಮಾ. ಅದು ನಮ್ಮ ತಂಡನೇ ನಿರ್ಮಿಸಿದಂತ ಸಿನಿಮಾ. ಅದು ಅದು ಅಮೆಜಾನ್ ಪ್ರೈಮ್ ನಲ್ಲಿ ಇದೆ. ನಾನು ನೋಡಿದ್ದೀನಿ ಆ ಮೂವಿ. ಅಮ್ಮಚ್ಚಿಯ ನೆನಪುಗಳು ತುಂಬಾ ಚೆನ್ನಾಗಿದೆ. I have watched the play as well as movie. It's excellent. Even if you do not know Kannada, you can understand very well. ಒಂದು ಕಲ್ಚರಲ್ ಪ್ರೋಗ್ರಾಮ್ ನಡೀತಾ ಇತ್ತು, ಹಾಡುಗಳನ್ನ ಹಾಡಿದ್ರು. ಆಕ್ಚುಲಿ ಮೇನ್ ಸಂತೆ ಇಲ್ಲಿದೆ. ಒಳಗೆ ಹೋಗೋಣ, ನೋಡೋಣ ಬನ್ನಿ. ಹಾಗೆ ರೇಟ್ ಕೇಳೋಣ ಹೇಗಿದೆ ಅಂತೆಲ್ಲ. ಎಷ್ಟು ಸರ್ ನಿಂಬೆಹಣ್ಣು? ಇದು 5 ರೂಪಾಯಿ, 10 ರೂಪಾಯಿ, 7 ರೂಪಾಯಿ ಒಂದು. ಹಾಂ, ಓಕೆ. ಈ ಸಂತೆ ವಿಶೇಷತೆ ಏನು? ಕೆಮಿಕಲ್ ಬಳಸಲ್ಲ, ನ್ಯಾಚುರಲ್ ಪ್ರಾಡಕ್ಟ್ಸ್ನ ಇಲ್ಲಿ ತಗೊಂಡು ಬಂದು ಸೇಲ್ ಮಾಡ್ತೀರಾ ಅಲ್ವಾ? ನೀವೆಲ್ಲಿಂದ ಬಂದಿದ್ದೀರಾ? ಮಳವಳ್ಳಿಯಿಂದ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಬೇರೆ ರೈತರಿಗೆ? ಕೆಮಿಕಲ್ ಇಲ್ದೇನೆ ಬೆಳಿಬಹುದು, ಅಫ್ಕೋರ್ಸ್, ಅದಕ್ಕೆ ನೀವೇ ಉದಾಹರಣೆ. ಹಾಂ, ಇಡೀ ಬೇಸಾಯ ಇದೆಯಲ್ಲ, ಅದು ಕೆಮಿಕಲ್ ಹಾಕಿದ್ರು ಬರುತ್ತೆ, ಹಾಕಿದ್ರು ಬರುತ್ತೆ. ರೈತ ಬದುಕುಳಿಬೇಕಲ್ಲ ನೋಡಿ, ತುಂಬಾ ಕಷ್ಟ ಇದೆ ಇವಾಗ. ಹಾಂ, ತಕ್ಷಣ ಬದುಕಲು ತುಂಬಾ ಕಷ್ಟ ಇದೆ. ಒಂದು ಬ್ಯಾಕ್ ಬೋನ್ ಏನಾರು ಇತ್ತು ಅಂದ್ರೆ ಒಂದು ದೇಹ ಇತ್ತು ಅಂದ್ರೆ ಮಾಡೋ ಸಾಧ್ಯ ನಾವಿದೆ. ಆದ್ರೆ ಒಟ್ಟಾರೆಯಾಗಿ ನೈಸರ್ಗಿಕ ಏನು ಹಾಕಿದ್ರೆ ಬರುತ್ತೆ, ಭೂಮಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದ್ರ ಮುಖ್ಯ ಸಮಸ್ಯೆ ಏನಪ್ಪಾ ಅಂತಂದ್ರೆ ಸಮಸ್ಯೆ ಇಲ್ಲ, ಮಾರ್ಕೆಟಿಂಗ್ ಇಲ್ಲ, ತುಂಬಾ ಸಮಸ್ಯೆ ಇದೆ. ಹಾಗೆ ನೀವು ಆದಷ್ಟು ಈ ರೀತಿ ಸಂತೆಗಳನ್ನ ಅವಾಗವಾಗ ಭೇಟಿ ಮಾಡ್ತಾ ಇದ್ರೆ ಅವರಿಗೂ ವ್ಯಾಪಾರ ಆಗುತ್ತೆ ಅಂಡ್ ಈ ರೀತಿ ಸಂತೆಗಳು ಉಳಿಯುತ್ತೆ. ಎಸ್, ಇದು ನಮ್ಮ ಫೇವ್ರೆಟ್ ಮಾವಿನ ಹಣ್ಣು. ಓಕೆ, ನಿಮ್ಮಲ್ಲಿ ಹೆಚ್ಚು ಸೇಲ್ ಆಗ್ತಿರೋ ಮಾವಿನ ಹಣ್ಣು ಯಾವುದು? ಏನದು? ಕುದಾಲತ್ ಅಂತ ಹೇಳಿ. ಕುದಾಲತ್. ರಸಪುರಿ ಟೈಪ್ ಇರುತ್ತೆ. ಹಾ, ಪಲ್ಪ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಎಷ್ಟು ಕೆಜಿಗೆ? 120 ತಗೋಣ. ಅದು ಒಂದೇ 1 kg ತರ ಇದೆ, ಒಂದೆರಡು ತಗೊಂಡೋಗೋಣ. ಇದು ಸೀಸನಲ್ ಫ್ರೂಟ್. ಈ ಟೈಮಲ್ಲಿ ನೇರಳೆ ಹಣ್ಣು ಹೆಚ್ಚು, ಇದನ್ನ ತಿನ್ಲೇಬೇಕು ರೀ, ಆಯ್ತಾ? ಹೇಗೆ ಸರ್ ಬದನೆಕಾಯಿ ಎಲ್ಲ ರೇಟ್ ಎಷ್ಟು? ಕೆಜಿ 40 ರೂಪಾಯಿ. ಕೆಜಿ 40 ರೂಪಾಯಿ. ಸೊ ಈ ರೀತಿ ಈ ಸಂತೆಯಲ್ಲಿ
ರೈತರೇ ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ವಸ್ತುಗಳು ಇಟ್ಕೊಂಡಿದ್ದಾರೆ. ಇದೆಲ್ಲ ಸಿರಿಧಾನ್ಯ, ಇದು ತಗೊಂತೀನಿ. ರೇಟ್ ಕೇಳೋಣ ಎಷ್ಟು ಅಂತ. ಸಂತೆಯಲ್ಲಿ ಅಂಗಡಿಗಳು ಮಾತ್ರ ಫ್ಯಾನ್ಸಿ ಆಗಿಲ್ಲ, ಈಸಿ ಸೆಟಪ್, ಸಿಂಪಲ್ ಸೆಟಪ್ ಮಾಡ್ಕೊಂಡಿದ್ದಾರೆ. ನೋಡಿ ಇದು ಕಪ್ಪು ಬೆಲ್ಲ, ಇದರಲ್ಲಿ ಶುಂಠಿ ಕೂಡ ಹಾಕಿರ್ತಾರೆ, ತುಂಬಾ ಒಳ್ಳೇದಿದು, ಕೆಮ್ಮಿಗೆಲ್ಲ ತುಂಬಾ ಒಳ್ಳೆಯದು. ಇದೆಷ್ಟು ಕೆಜಿ ಅಂತ ಕೇಳೋಣ. ಅಂಡ್ ಇಲ್ಲಿ ಬೇರೆ ರೀತಿ ಬೆಲ್ಲ ಇದೆ, ಮತ್ತೊಂದು ರೀತಿ ಬೆಲ್ಲ ಇಲ್ಲಿದೆ. ಅದೇ ಹೇಗೆ ಸರ್ ಕೆಜಿಗದು? ಇದು 480 ಕೆಜಿಗೆ. ಇದು ಜಿಂಜರಿಂದು ಅಷ್ಟೇ ಸೇಮ್ ರೇಟ್ ಎಲ್ಲ. ಓಕೆ. ಈ ಶಾಪ್ ಅಲ್ಲಿ ಸಿರಿಧಾನ್ಯದಿಂದ ಹಿಡಿದು ಬೇರೆ ಬೇರೆ ರೀತಿ ರೈಸ್ಗಳಿದೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಅಂಗಡಿ ಇಟ್ಟಿದ್ದೀರಾ? ಆಲ್ಮೋಸ್ಟ್ 4 ಇಯರ್ಸ್. ಚೆನ್ನಾಗಿ ನಡೀತಾ ಇದೆಯಾ? ನೈಸ್. ಪ್ರತಿ ಭಾನುವಾರ ತಪ್ಪದೇ ಬರ್ತೀವಿ. ಹಾ, ಇದೆಲ್ಲ ನೀವೇ ಬೆಳೆಸ್ತಾ ಇದ್ದೀರಾ ಹೇಗೆ? ಹೌದು, ನಮ್ದು ಒಂದು ರೈತ ಉತ್ಪಾದಕರ ಕಂಪನಿ ಇದೆ ಆಕ್ಚುಲಿ. ಹೌದಾ? ಓಕೆ. ನಮ್ಮಲ್ಲಿ ಕನಕಪುರದಲ್ಲಿ ಕನಕಪುರ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ ಕಂಪನಿ ಅಂತ ಹೇಳಿ ನಮ್ಮ ರೈತ ಉತ್ಪಾದಕರ ಕಂಪನಿ ಇದೆಯಾ? ಹೌದು. ಆಕ್ಚುಲಿ ಕಸ್ಟಮರ್ಸ್ ಬರ್ತಾ ಇದ್ದಾರೆ, ಸೊ ಅವ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ನಾನು ಒಳಗೆ ಬಂದೆ. ಓಕೆನಾ? ಎಸ್, ಇದು ಎಲ್ಲರ ಫೇವ್ರೇಟ್ ಉಪ್ಪಿನಕಾಯಿ ಕೂಡ ಇಲ್ಲಿ ಸೇಲ್ ಆಗ್ತಾ ಇದೆ. ಹೇಗೆ ಸರ್ ಉಪ್ಪಿನಕಾಯಿ? 250. ಓಕೆ. ಹಾ ಹಾ. ಯಾವ್ದ್ರದ್ದು ಉಪ್ಪಿನಕಾಯಿ ಅದು? ರಾ ಮ್ಯಾಂಗೋ. ನಮ್ಮ ಫಾರ್ಮ್ ದೆ. ಓ, ನಿಮ್ಮ ಫಾರ್ಮ್ ಇಂದ? ಕೋಲ್ಡ್ ಪ್ರೆಸ್ ಸೆಸಮಿ ಆಯಿಲ್ ಯೂಸ್ ಬೇಕು. ವೆರಿ ನೈಸ್. ದೊಡ್ಡಮ್ಮ ಅವರು ಮೇನ್ ಶೆಫ್. ವಾವ್, ನೈಸ್. ನಮ್ಮ ಫಾರ್ಮ್ ಮ್ಯಾಂಗೋಸ್ ಅಂಡ್ ಎವ್ರಿಥಿಂಗ್. ಇದೇ ವಿಶೇಷ ರೀ, ರಾಗಿ ಕಣದಲ್ಲಿ ರೈತರೇ ಬೆಳೆದು ಅವರೇ ಬಂದು ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ನೋಡಿ ಜೇನುತುಪ್ಪ ಇದೆ. ನಾನು ಯೋಚನೆ ಮಾಡ್ತಾ ಇದ್ದೆ, ಹುಷಾರ್ ಅಮ್ಮ ಕೂಡ ಇಲ್ಲಿ ಬಂದು ಜೇನುತುಪ್ಪ ಸೇಲ್ ಮಾಡಬಹುದಲ್ವಾ? ಯೋಚನೆ ಮಾಡೋಣ ಇದ್ರ ಬಗ್ಗೆ. ಯಾಕಂದ್ರೆ ಅವರು ಪ್ಯೂರ್ ಶುದ್ಧವಾದ ಜೇನುತುಪ್ಪ ಮನೆಯಲ್ಲೇ ತಯಾರಿಸ್ತಾ ಇದ್ದಾರೆ. ಆದ್ರೆ ಅವರಿಗೆ ವೇದಿಕೆ ಇಲ್ಲ, ಅಂದ್ರೆ ಮಾರ್ಕೆಟಿಂಗ್ ಇಲ್ಲ, ಎಲ್ಲಿ ಅದನ್ನ ಸೇಲ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಆ ವ್ಯವಸ್ಥೆ ನಾವು ಮುಂದೆ ಮಾಡೋಣ. ಫಸ್ಟ್ ಇಲ್ಲಿ ತಿಳ್ಕೊಳ್ಳೋಣ ಏನೇನು ನಡೀತಾ ಇದೆ ಅಂತ. ಇದು ಯಾವ ಹಣ್ಣು ಇರ್ಬೋದು ಅಂತ ಗೊತ್ತಿಲ್ಲ. ಕಾಯಿ ಇದೆ ಸ್ವಲ್ಪ. ये क्या है? करेंडा. ये मीठा होता है या मीठा रहता है? अच्छा, पिकल के लिए, उप्पिनकाईಗೋಸ್ಕರ ಅಂತೆ ಅದು. एंड ये क्या है फ्रूट एक्चुअली? चेरी है क्या? ये कितना? नहीं होता है. अच्छा, वो कितना है किलो का? ಮೇಡಮ್, ನೀವು ಪ್ರತಿ ವಾರ ಬರ್ತೀರಾ ಸಂತೆಗೆ? ಫಸ್ಟ್ ಟೈಮ್ ಬಂದಿದ್ದೀರಾ? ಹೇಗೆ ಅನಿಸ್ತಾ ಇದೆ ನಿಮಗೆ? ರೇಟ್ ಎಲ್ಲ ಹೇಗೆ ಅನಿಸ್ತಾ ಇದೆ? ತಗೋಬಹುದು. ಮೊದಲು ಚಾಮರಾಜಪೇಟೆಯಲ್ಲಿ ಕೃಷಿ ಮೇಳ ಬರ್ತಿತ್ತಲ್ಲ, ಹಾ ಹಾ, ಅಲ್ಲಿ ಹೋಗ್ತಿದ್ದೆ. ಎವ್ರಿ ಮಂತ್ ಒಂದ್ ಸಂಡೆ ಬರ್ತಾರೆ. ಹಾ ಹಾ, ಅಲ್ಲಿ ಹೋಗ್ತಿದ್ದೆ, ಸ್ಯಾಟರ್ಡೆ ಅಂಡ್ ಸಂಡೆ. ಹಾ, ಅದು ಲಾಕ್ಡೌನ್ ಆದ್ಮೇಲೆ ಅಲ್ಲಿ ಬರ್ತಾ ಇಲ್ಲ, ಅವರು ಓಪನ್ ಮಾಡ್ತಿಲ್ಲ. ಓಪನ್ ಮಾಡ್ತಂದ್ರೆ ಅಲ್ಲಿ ಅವ್ರು ಕೊಟ್ಟಿಲ್ಲ. ಹಾ ಹಾ. ಈಗ ನಿಮಗೆ ಇಲ್ಲಿ ರೇಟ್ ಎಲ್ಲ ಹೇಗೆ ಅನಿಸ್ತಿದೆ? ಪ್ರತಿ ವಾರ ಬರ್ಬಹುದಾ? ಬರ್ಬೋದು. ಕೊಡಿ ನೋಡುವ. ಬ್ಲ್ಯಾಕ್ ರೈಸ್ ಹೇಗೆ ಸರ್ ಇದು? ತಮಿಳಾ? ತೆಲುಗು. ಪ್ರೈಸ್ ಎಷ್ಟು? ಪ್ರೈಸ್ 150, 150 ರೂಪಾಯಿ ಅಂತೆ. ಅಡುಗೆ ಎಣ್ಣೆ ಇದೆ, ಕೋಲ್ಡ್ ಪ್ರೆಸ್ ಅಂತೆ. ಕಡಲೆ ಬೀಜ ಎಣ್ಣೆ ಇದು, ಗ್ರೌಂಡ್ ನಟ್ ಆಯಿಲ್. ಅಣ್ಣ ಇದೆಷ್ಟು? 399. 400 rupees. 1 ಲೀಟರಾ? ಓಕೆ. ನಿಮ್ಮ ಪ್ರಾಡಕ್ಟ್ ಆನ್ಲೈನ್ ಅಲ್ಲೂ ಇದೆ ಅಲ್ವಾ? ನಾನು 1-2 ಸಲ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೆ, ಅಕ್ಷಯ ಕಲ್ಪ ಅಂತ. ಸೊ ಅವರು ಕೂಡ ಇಲ್ಲಿ ಸೇಲ್ ಮಾಡ್ತಿದ್ದೆ. ಇದು ಡೆಮೋ ಮಾತ್ರ. ಓಕೆ. ಇವಾಗ ಇದ್ರದ್ದು ಪ್ಲಾಸ್ಟಿಕ್ ಕೂಡ ಇಕೋ ಪ್ಲಾಸ್ಟಿಕ್ ಬಂದಿದೆ ಅಲ್ವಾ ಸರ್? ಇಕೋ ಫ್ರೆಂಡ್ಲಿ ಪ್ಲಾಸ್ಟಿಕ್ ಬಂದಿದೆ. ರೀಸೈಕ್ಲಿಂಗ್ ಮಾಡ್ತಾ ಇದ್ದೀರಾ? ನಿಮ್ಮ ಬ್ರ್ಯಾಂಡಿನ ಹಾಲು ಯಾರು ತಗೊಂತಾರೆ, ಅದರ ಕವರ್ ಕೂಡ ವೇಸ್ಟ್ ಆಗ್ತಾ ಇಲ್ಲ. ನೀವು ಅದನ್ನ ತಗೊಂತಾ ಇದ್ದೀರಾ? ಹೇಗೆ ನಿಮ್ಮ ನೀವೇ ಇದು ಪರ್ಚೇಸ್ ಮಾಡ್ತಾರೆ? ಹಾ, ನಮ್ಮ ಡೆಲಿವರಿ ಬಾಯ್ಸ್ ಇದೆಲ್ಲ ಡೆಲಿವರಿ ಮಾಡ್ತಾರೆ ಇವತ್ತು. ಹಾ, ಸೊ ಇವತ್ತು ನೀವು ಯೂಸ್ ಮಾಡಿಬಿಟ್ಟು ಇದಕ್ಕೆ ಕ್ಲೀನ್ ಮಾಡಿಬಿಟ್ಟು ನಮ್ಮ ಬ್ಯಾಗಲ್ಲಿ ಹಾಕಿದ್ರೆ ನಿಮ್ಮ ಡೋರ್ ಆಚೆ ನಾವೇ ತಗೊಂಡು ಹೋಗಿ ರೀಸೈಕ್ಲಿಂಗ್. ಸೂಪರ್. ಕಸ್ಟಮರಿಗೆ ಏನಾದರೂ ಕೊಡ್ತೀರಾ ಅಥವಾ? ಇಲ್ಲ ಮ್ಯಾಮ್, ಅದು ಪ್ಲಾಸ್ಟಿಕ್ ನಾವು ಇದು ಮಾಡ್ತೀವಿ. ವೆರಿ ನೈಸ್. ಯಾಕೆ ಕೇಳಿದೆ ಅಂದ್ರೆ, ಕಸ್ಟಮರಿಗೆ ಏನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಇದು ರೀಸೈಕಲ್ ಆಗ್ತಿರೋದೇ ಹೆಚ್ಚು. ಆ್ಯಂಡ್ ಇದಕ್ಕೆ ಫುಲ್ ಸಪೋರ್ಟ್ ಇದೆ. ಥ್ಯಾಂಕ್ ಯು. ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಈ ರೀತಿ ಎಲ್ಲಾ ಬ್ರ್ಯಾಂಡ್ ನ ಐಟಮ್ಸ್ಗಳು ನಾವು ಮನೆಗೆ ತಂದ್ಮೇಲೆ ಆ ಎಲ್ಲಾ ಪ್ಲಾಸ್ಟಿಕ್ಗಳು ಆ ರೀತಿ ನಾವು ರೀಸೈಕಲ್ ಮಾಡಕ್ ಶುರು ಮಾಡಿದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಚೆನ್ನಾಗುತ್ತೆ ಅಲ್ವಾ? ಇದಕ್ಕೊಂದು ಥಮ್ಸ್ ಅಪ್ ಕೊಡಿ, ಲೈಕ್ ಮಾಡಿ. ಈ ಶಾಪನ್ನ ನಾವು ಆರ್ಗ್ಯಾನಿಕ್ ಶಾಪ್ ಅಂತಾನು ಹೇಳ್ಬಹುದು. ಎಲ್ಲಾ ಬಟ್ಟೆ ಕಾಟನ್ ಬಟ್ಟೆ ಅಲ್ವಾ? ಹೇಗೆ ರೇಟ್ ಎಲ್ಲ ಹೇಗಿದೆ? 500. ಇದು ಡಬಲ್ ಧೋತಿ 1500, ಸಿಂಗಲ್ ಧೋತಿ 1300, ಕಚ್ಚೆ ಬಂದು 120. ನೋಡಿ, ಇದು ಚಿಕ್ಕ ಮಕ್ಕಳಿಗೆಲ್ಲ ಚೆನ್ನಾಗಿದೆ. ಎಷ್ಟದು? ಇದೆ 400. ಓಕೆ. ಹೇಗೆ ಮೇಡಮ್ ಪಾತ್ರೆಗಳೆಲ್ಲ ರೇಟು? ಡಿಪೆಂಡ್ಸ್. ಈ ಪ್ಯಾನಿಗೆ ಎಷ್ಟಾಗ್ಬೋದು ನೋಡಿ? ಇದು ಕಬ್ಬಿಣದ್ದು
ಕಾಸ್ಟ್ ಐರನ್ ತವಾ ಅಂತೀವಲ್ಲ ಅದಿದು. ಅಂಡ್ ಅವ್ರ ಎಣ್ಣೆ ಹಚ್ಚಿ ತಗೊಂಡ್ ಬಂದಿದ್ದಾರೆ, ಇಲ್ಲಾಂದ್ರೆ ತುಕ್ಕು ಹಿಡಿದು ಬಿಡುತ್ತೆ. ಸೀಸನಿಂಗ್ ಮಾಡಿದ್ದೀರಾ? ಹೌದು. ಸೇಲಮ್ಮ? ಓಕೆ. ಎವ್ರಿ ವೀಕ್ ಯು ಆರ್ ಕಮ್ಮಿಂಗ್? ಕೆಳಗೆ ಮಡಿಕೆಗಳು ಕೂಡ ಇದೆ. ಸ್ಪೆಷಲಿ ಮೀನು ಪ್ರಿಯರ್ ಇರ್ತಾರಲ್ಲ, ಅವ್ರು ಹೆಚ್ಚು ಇಷ್ಟಪಡೋದು ಅದೇ ಮಡಿಕೆ. ನೋಡಿ, ನಮ್ಮ ಅಕ್ಕ ಯಾವಾಗಲೂ ಹೇಳ್ತಿರ್ತಾಳೆ ನಂಗೊಂದು ದೊಡ್ಡ ಮಡಿಕೆ ಕೊಡ್ಸು ಅಂತ. ನೆಕ್ಸ್ಟ್ ಬರ್ತೀನಿ, ಇವತ್ತು ಜಸ್ಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅವಳಿಗೋಸ್ಕರ ನಾನು ಇಲ್ಲಿ ಒಂದಷ್ಟು ಶಾಪಿಂಗ್ ಮಾಡಬೇಕು. ಈ ರೀತಿ ದೊಡ್ಡ ಮಡಿಕೆಯಲ್ಲಿ ಮೀನು ಸಾರು, ಬೇರೆ ಸಾರು ಮಾಡ್ಬೋದು, ಬಟ್ ಸ್ಪೆಷಲಿ ಮೀನು ಸಾರೆಲ್ಲ ತುಂಬ ಚೆನ್ನಾಗಿದೆ. ಹೌದು. ಆಮೇಲೆ ಫಿಕ್ಸ್ ರೇಟಾ ಏನಾದರೂ ಬಾರ್ಗೇನಿಂಗ್ ಎಲ್ಲ? ಫಿಕ್ಸ್ ರೇಟಾ? ಬೆಣ್ಣೆ ಎಷ್ಟು ಸರ್? ಇದು ಎಮ್ಮೆ ಬೆಣ್ಣೆ ಅಂತೆ, ಇದು ಹಸು ಬೆಣ್ಣೆ. ಹೇಗೆ ಸರ್ ರೇಟ್? ತುಪ್ಪ ಇದೆಯಾ ನಿಮ್ಮಲ್ಲಿ? ಬರೀ ಬೆಣ್ಣೆ. ಯಾವ ಊರು ಹಣ್ಣು ಸರ್ ಇದು? ದೊಡ್ಡಬಳ್ಳಾಪುರದ? ಓಕೆ. ಹಲಸಿನ ಹಣ್ಣು ಓಕೆ. ಮತ್ತೆ ಬೇರೆ ಹಣ್ಣು? ಮಾವಿನ ಹಣ್ಣು. ಹಾ. ಯಾವ್ಯಾವ ಹಣ್ಣು ತುಂಬಾ ವೇಸ್ಟ್ ಆಗುತ್ತೆ, ಹಾ, ಅದು ಉಪಯೋಗಕ್ಕೆ ಬರಲ್ಲ ಅನ್ನೋ ತರ ಇರುತ್ತೆ, ಅದನ್ನ ಹಾ ವ್ಯಾಲ್ಯೂ ಅಡಿಷನ್ ಮಾಡಕ್ ತುಂಬಾ ಫೋಕಸ್ ಮಾಡ್ತೀವಿ. ಎಕ್ಸಾಂಪಲ್ ಸರ್? ಈಗ ಜಾಕ್ ಫ್ರೂಟ್ ಇಷ್ಟ ಇಲ್ಲ ಅಂತಂದ್ರೆ ಅದನ್ನ ಬಿಸಾಡ್ತೀವಿ, ಹಾ, ಚಿಪ್ಸ್ ಮಾಡ್ತೀವಿ. ಓಕೆ. ಬೀಜದಿಂದ ಬರ್ಫಿ ಮಾಡ್ತೀವಿ. ಓಕೆ. ಸೊ ಈ ತರ ಬೇರೆ ಬೇರೆ ಹೊಸ ತರ ಪ್ರಾಡಕ್ಟ್ಸ್ ಏನಾದ್ರು ಮಾಡಿ ಹಾ 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 ಡಿಫ್ರೆಂಟ್ ಆಗಿ ಮತ್ತೆ ಯಾವುದೇ ಕೆಮಿಕಲ್ಸ್ ಇಲ್ಲದೆ ಇರೋ ಉತ್ಪನ್ನಗಳನ್ನ ಜಾಸ್ತಿ ಮಾಡ್ತಾ ಇದ್ದೀರಾ. ನೈಸ್. ಆರ್ಗ್ಯಾನಿಕ್ ಅಂತಾನೆ ಹೇಳ್ಬೋದು. ಹೌದು. ಈ ಮಾರ್ಕೆಟ್ ಫೇಮಸ್ ಇರೋದು ಅದಕ್ಕೆ ಅಲ್ಲ? ಹೌದು. ಎಷ್ಟು ಹೆಂಗೆ ಇದು ಕೆಜಿಗೆಲ್ಲ? ಬಿಡಿಸಿರೋದು ಕಿಲೋಗೆ 360. ಹಾ. ಅದು ತೊಳೆ ಸಣ್ಣ ದಪ್ಪ ಇರೋದ್ರಿಂದ ಈಗ ಬಿಡಿಸ್ತಿರೋ ಹಣ್ಣು ಒಂದು 50 ಪೀಸ್ ಮೇಲೆ ಬರುತ್ತೆ. ಓಕೆ. ಸೊ ಹೊರಗಡೆ ಎಲ್ಲ ಆಲ್ಮೋಸ್ಟ್ ಡಜನ್ಗೆ 100 ರೂಪಾಯಿ ಮಾರ್ತಿದ್ದಾರೆ. ಹೌದು. ಆ ಲೆಕ್ಕದಲ್ಲಿ 400 ರೂಪಾಯಿ ಮೇಲೇನೆ ಆಗುತ್ತೆ. ನಾವು ಕಿಲೋಗೆ 360 ರೂಪಾಯಿ ಚಾರ್ಜ್ ಕೊಡ್ತಾ ಇದ್ದೀರಾ. ಓಕೆ. ಹೌದು. ಇವ್ರ ಅಂಗಡಿಯಲ್ಲಿ ಕಸ್ಟಮರ್ಸ್ ಕೂಡ ಹಾಗೆ ಇದ್ದಾರೆ ನೋಡಿ, ಚೆನ್ನಾಗಿ ತಗೊಳ್ತಾ ಇದ್ದಾರೆ. ಇದೇನು? ಬೀಜದಲ್ಲಿ ಮಾಡಿರೋದು ಬರ್ಫಿ. ಹಲಸಿನ ಹಣ್ಣು ಬೀಜದಲ್ಲಿ. ಓಕೆ. ಬರ್ಫಿನಾ ಇದು? ಹಾ. ಇದು ಇದು ಅಲ್ವಾ? ಹಾ ಹಾ. ಹಣ್ಣಾಗಿರೋದು ಇದು ಅಲ್ವಾ ಮಾಡಿರೋದು. ಹಾ. ಇದು ಪೇಸ್ಟ್ ಮಾಡಿರೋದು. ಇದು ಅಂದ್ರೆ ಅದು ಸ್ಮ್ಯಾಶ್ ಮಾಡಿರೋದು, ಕಲಸಿ ಕೊಟ್ಟಿರೋದಲ್ವಾ? ಓಕೆ. ಹಾ. ಇದು ಚಿಪ್ಸ್, ಹಸೆಕಾಯಲ್ಲಿ ಚಿಪ್ಸ್ ಮಾಡಿದ್ದೀವಿ. ಚಿಪ್ಸ್ ಮಾಡಿದ್ದೀರಾ? ಓಕೆ. ಕೊಬ್ಬರಿನೆಲ್ಲ ಹಾಕಿ ಸೌದೆಯಲ್ಲಿ ಮಾಡಿರೋದು. ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ತೀರಾ ನೀವು? ಇಲ್ಲಿಗೆ? ಹಾ. ಇಲ್ಲಿಗೆ 9 ಗಂಟೆಗೆ ಬಂದು ಸಂಜೆ ಅಷ್ಟೊತ್ತಿಗೆ ಖಾಲಿ ಆಗ್ಬಿಡುತ್ತಾ? ಸುಮಾರು ಆಗುತ್ತೆ. ಓಕೆ. ಕುಡಿಯೋ ನೀರಿನ ವ್ಯವಸ್ಥೆ ಒಂದು ಮಾಡಿದ್ದಾರೆ, ತುಂಬ ಒಳ್ಳೆ ವಿಚಾರ. ಇದು ಆ್ಯಕ್ಚುಲಿ ಮಾರ್ಕೆಟ್ ಎಂಟ್ರೆನ್ಸ್, ಶ್ರೀಮಾತಾ ಶಾರದಾ ದೇವಿ ಸಭಾ ಮಂದಿರ ಅಂತ ಇದೆ. ಈ ಕಾನ್ಸೆಪ್ಟ್ನ ಮುಂಚೆ ಶುರು ಮಾಡಿದ್ರಲ್ಲ, ಅವ್ರು ಯಾರಾದರೂ ಇಲ್ಲಿ ಸಿಕ್ತಿದ್ರೆ ಚೆನ್ನಾಗಿ ಅನ್ಸೋದು ಮಾತಾಡೋಕ್ಕೆ. ಬಟ್ ಯಾರಂತ ಗೊತ್ತಿಲ್ಲ ರೀ, ಎಲ್ಲರೂ ಸಂತೆಯಲ್ಲಿ ಬ್ಯುಸಿ ಇದ್ದಾರೆ. ಇಲ್ಲಿ ಸಂತೆ ಮುಗಿಸಿ ಆಮೇಲೆ ಈ ಕಡೆ ಎಲ್ಲೋ ಹೋಗ್ತಾ ಇದ್ದಾರೆ ಎಲ್ಲರೂ. ಸೊ ನೋಡೋಣ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ. ಎಷ್ಟು ಪ್ರೈಸ್ ಇದು? 320. ಇದು ನೀವೇ ಬೆಳೆಸಿರೋದಾ? ಎಷ್ಟದು? ಇದು 200. ಓಕೆ. ನೋಡಿ, ಇದೇ ವಿಶೇಷ. ಇಲ್ಲಿ ರೈತರು ಬೆಳೆಸಿ ಮಾರ್ಕೆಟಿಗೆ ತಗೊಂಡು ಬಂದು ಸೇಲ್ ಮಾಡ್ತಾ ಇದ್ದಾರೆ. ಎಷ್ಟು ಸರ್? 50 ರೂಪೀಸ್ ಒಂದು ಕೊಡಿ. ನಾವು ಓಡಾಡ್ಕೊಂಡು ಬಂದಿದ್ದೀವಿ, ಸುಸ್ತಾಗ್ತಾ ಇದೆ. ಕರೆಕ್ಟ್. ಸ್ವೀಟಿಗೆ ಏನು ಯೂಸ್ ಮಾಡಿರೋ ಸರ್? ಜಾಗ್ರಿ ಮೇಡಮ್. ಓಕೆ. ವಿಶೇಷ ಏನಂದ್ರೆ ಪ್ಲಾಸ್ಟಿಕ್ ಲೋಟ ಯೂಸ್ ಮಾಡ್ತಾ ಇಲ್ಲ, ಸ್ಟೀಲ್ ಲೋಟ. ಅಂಡ್ ಈ ಮಾರ್ಕೆಟ್ ಅಲ್ಲಿ ಪ್ಲಾಸ್ಟಿಕ್ ಯಾವುದೇ ರೀತಿಯಲ್ಲಿ ಎಂಟರ್ಟೈನ್ ಮಾಡ್ತಾ ಇಲ್ಲ. ಇಲ್ಲಿ ಬಂದಿರೋರು ಕೂಡ ಅವರವರ ಬ್ಯಾಗ್, ಸ್ಪೆಷಲಿ ಬಟ್ಟೆ ಬ್ಯಾಗ್ ತಗೊಂಡು ಬಂದಿದ್ದಾರೆ. ಸೊ ನಾನು ಕೂಡ ಬ್ಯಾಗ್ ತಗೊಂಡು ಬಂದಿದ್ದೀನಿ ಈಗ. ಏನಿದು? ಮೆಮೊರಿ ಪೇಡ. ಓಕೆ. ಹೇಗೆ ತಯಾರಿಸಿದ್ದೀರಾ ಇದನ್ನ? ದೇಶಿ ಆಕಳದ ಹಾಲು, ಸಾವಯವ ಬೆಲ್ಲ, ತೆಂಗಿನಕಾಯಿ ಹಾಲು 3 ಸೇರಿಸಿ ಮಾಡಿರುವ ಪೇಡ. ಸ್ನಾನ ಇಟ್ಟ ಪೇಡ ಮೆಮೊರಿ ಪೇಡ. ಮಕ್ಕಳು ಸ್ವಲ್ಪ ಬದಲಾಯಿಸಿ ಸಜ್ಜನ್ ಪೇಡ ಮಾಡಿದ್ದಾರೆ. ಹೆಸರು ಚೆನ್ನಾಗಿದೆ, ಇವ್ರು ಮಾತಾಡೋದಂತೂ ಸಾಕಾಗಿದೆ. ಇದು ಮೈಂಡ್ ಫ್ರೆಶ್, ಡೈಜೆಷನ್ ಫಾಸ್ಟ್, ಗ್ಯಾಸ್ಟ್ರಿಕ್ ಔಟ್, ಮತ್ತೆ ಸಣ್ಣವರಾಗುವುದು. ಜೋಡಿ 10 ರೂಪಾಯಿ. ಈಗ ತುಪ್ಪ ಎಷ್ಟು? ಇದು 650 ಗೀರ್, ದೇಶಿ ಗೀರ್ ಆಕಳ ತುಪ್ಪ ಮೇಡಮ್. ಇದು ಎಷ್ಟಿದೆ ಅದು? ಇದು 250 ಗ್ರಾಮ್ ಇದೆ. ಗಾಜಿನ ಬಾಟ್ಲಿಯಲ್ಲಿನೂ ಇದೆ. ಇದು ದೇಶಿ ಆಕಳ ತುಪ್ಪ. ನಮ್ಮಲ್ಲಿ ಸುಮಾರು 30 ರಿಂದ 35 ಲೀಟರ್ ಹಾಲಿಗೆ 1 kg ತುಪ್ಪ ಆಗುತ್ತೆ. ಕರೆಕ್ಟ್. ನಾವು ಇಲ್ಲಿ 650 ರೂಪಾಯಿ 1/4 kg ಕೊಡ್ತಾ ಇದ್ದೀವಿ. ಆಮೇಲೆ ಈಗ ನಾನು ಒಂದು ಟೇಸ್ಟ್ ಮಾಡಿದ್ನಲ್ಲ, ಮೆಮರಿ ಲಡ್ಡು ಪೇಡ ಎಷ್ಟದು? ಇದು 150 ರೂಪಾಯಿ ಬೆಲೆ, 200 ಗ್ರಾಮ್ ತೂಕ ಇಲ್ಲಿದೆ ನೋಡಿ. ಓಕೆ. ಎಲ್ಲ ನೀವೇ ಮನೆಯಲ್ಲಿ ತಯಾರಿಸ್ತಾ ಇದ್ದೀರಾ? ನಾವೇ ಮನೆಯಲ್ಲೇ ಮಾಡ್ತೀವಿ. ಹೊಲದಲ್ಲಿ ಬೆಳೆಯುವುದು, ಮನೆಯಲ್ಲಿ ಮೌಲ್ಯವರ್ಧನೆ ಮಾಡುವುದು
ನಮ್ಮದೇ ತಂತ್ರದಲ್ಲಿ ಮಾರು. ಸೂಪರ್. ಅವಾಗ ಮಾರುವುದು, ಮೌಲ್ಯವರ್ಧನೆ ಮಾಡುವುದು, ಆಮೇಲೆ ಬೆಳೆಯುವುದು 3 ಸೇರಿಸಿ ನಮಗೆ ಲಾಭ ಆಗುತ್ತೆ. ಹಾಡು ಹೇಳ್ಬೇಕು ನೀವು ಅವರಿಗೆ. ಯಾವುದು? ಕಪಿತ್ತ ಜಂಬೂ ಫಲಸಾರ ಭದ್ರತಂ. ಭದ್ರತಂ ಅಲ್ಲವ, ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ. ಕಪಿತ್ತ ಅಂದ್ರೆ ಬೇಲದ ಹಣ್ಣು. ಓಕೆ. ಇದು ಅದ್ಭುತ ಔಷಧಿಗಳ ಭಂಡಾರ. ಸ್ಥೂಲ ದೇಹ ಬಜ್ಜು ಹೊಟ್ಟೆ ಗಣಪಗೆ ಇದನ್ನ ನೈವೇದ್ಯ ಅಂತ ಇಡ್ತೀವಿ. ಬರೀ ಗಣಪಗೊಂದೇ ನೈವೇದ್ಯ ಅಲ್ಲ, ಲಕ್ಷ್ಮಿ ಹಬ್ಬ ಬಂದ್ರೆ ಲಕ್ಷ್ಮಿಗೂ ಇಡ್ತೀವಿ ಇದನ್ನ. ಅದೇ ರೀತಿ ಶಿವನಿಗೆ ಅಭಿಷೇಕಕ್ಕೆ ಬೇಕು ಅಂತ ಇದನ್ನ ಇಡ್ತೀವಿ, ಆ ಬೇಲದ ಹಣ್ಣು. ಆ ವಿಷ್ಣುವಿಗೆ ರಾಮನವೂ ಇಲ್ಲಿ ಬೇಲದ ಹಣ್ಣಿನ ಪಾನಕ ಅಂತ ಕೊಡ್ತೀವಿ. ಆಮೇಲೆ ಗೊಡಚಿ ವೀರಭದ್ರ ಸ್ವಾಮಿ ಜಾತ್ರೆಗೆ ಬೇಲದ ಹಣ್ಣಿಂದೇ ಜಾತ್ರೆ. ಈಗ ಮಹಾರಾಷ್ಟ್ರದಲ್ಲಿ ದುರ್ಗಾದೇವಿಗೆ ಇದು ಪ್ರಸಾದವಾಗಿ ಇದ್ರ ಬರ್ಫಿ ಕೊಡ್ತಾ ಇದ್ದಾರೆ. ಅಂದ್ರೆ ಇಡೀ ದೇಶದಲ್ಲೇ ಎಲ್ಲರಿಗೂ ಗೊತ್ತಿರುವ ಹಣ್ಣು, ಎಲ್ಲಾ ದೇವರಿಗೂ ಪ್ರಸಾದವಾಗುವ ಹಣ್ಣು. ಅಂದ್ರೆ ಅದೇ ರೂಪಗಳು ನೀವಲ್ಲ, ಅನೇಕ ಕಾಯಿಲೆಗಳನ್ನು ಓಡಿಸುವ ಔಷಧಿ ಕೂಡ ಇರುವ ಅದ್ಭುತ ಹಣ್ಣು. ಶ್ರೀಲಂಕಾದಲ್ಲಿ ಇದು ದೇಶೀಯ ಹಣ್ಣು. ನಮ್ಮಲ್ಲಿ ಮಾವು ಹಣ್ಣು ಹೆಂಗೆ ದೇಶದ ಹಣ್ಣು, ಶ್ರೀಲಂಕಾದಲ್ಲಿ ಬೇಲ ದೇಶದ ಹಣ್ಣು. ಇದು ವಾಣಿಜ್ಯ ಬೆಳೆಯಾಗಿ ಸ್ವೀಕರಿಸಿದರೆ ಉತ್ತರ ಕರ್ನಾಟಕದ ರೈತರು ಸಬಲರಾಗುತ್ತಾರೆ. ಬೆಂಗಳೂರಿಗೆ, ಮಲೆನಾಡಿಗೆ, ಮಂಗಳೂರಿಗೆ ಹೋಗುವುದನ್ನು ತಪ್ಪಿಸಿಕೊಳ್ಳುತ್ತಾರೆ. ಇದನ್ನ ದೊಡ್ಡ ದೊಡ್ಡ ಸರ್ಕಾರಗಳು, ಸ್ವಾಮಿಗಳು ಸ್ವೀಕರಿಸಬೇಕಾಗಿದೆ. ಎಕ್ಸಾಕ್ಟ್ಲಿ, ಹೌದು. ನಮಸ್ತೆ. ಥ್ಯಾಂಕ್ ಯು ಸರ್. ಯಾವ ಸರ್ ನಿಮ್ದು? ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆ ಗ್ರಾಮ. ನಿಮ್ಮ ಹೆಸರು? ವಿಶ್ವೇಶ್ವರ ಸಜ್ಜನ್ ಅಂತ. ಬೇಲದ ಹಣ್ಣಿಂದ ತೋಟ ಮಾಡಿಬಿಟ್ಟಿದ್ದೀನಿ. ಆ ತೋಟ ಮಾಡಿದ್ದಕ್ಕೆ ಅರ್ಜಿ ಹಾಕದೆ ರಾಜ್ಯೋತ್ಸವ ಪ್ರಶಸ್ತಿನ ನನಗೆ ಕರ್ನಾಟಕ ಸರ್ಕಾರ ಕೊಟ್ಟಿದೆ. ನಮಸ್ತೆ. ಸರಿ, ಇವರು ಇನ್ನೊಬ್ರನ್ನ ಇಲ್ಲಿ ಪರಿಚಯ ಮಾಡಿಸ್ತಿದ್ದಾರೆ, ಅವರನ್ನ ಮಾತಾಡಿಸಿ ಅಂತ ಬಂದೆ ಸರ್. ಒಂದು ನಿಮಿಷ. ಓಕೆ ಸರ್, ನಮಸ್ತೆ. ಆ್ಯಕ್ಚುಲಿ ನಿಮ್ಮ ಬಗ್ಗೆ ಏನೋ ಒಂದು ಕೇಳಿದೆ. ಸೊ 8 ಎಕರೆ ಜಾಗ ಇದೆ ಅಂತೆ, ನೀವು ಒಬ್ಬರೇ ಅದನ್ನ ಮ್ಯಾನೇಜ್ ಮಾಡ್ತೀರಂತೆ, ಲೇಬರ್ಸ್ ಯಾರು ಇಲ್ದೇನೆ. ಹೇಗೆ ಸರ್? ಒಂದು ಇವತ್ತು ರೈತ ಏನಾಗೈತೆ ಅಂತಂದರೆ ಬೇಕಿಲ್ಲದ ಕೆಲಸಗಳನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ನಾವು ಮಾಡೋ ಅಂಥ ಕೆಲಸದ ಉಪಯೋಗ ಇದೆಯಾ ಇಲ್ವಾ ಅಂತ ಮೊದಲು ಯೋಚನೆ ಮಾಡಬೇಕು. ಈಗ ಬಹುವಾರ್ಷಿಕ ಗಿಡಗಳಿಗೆ ಬೇಸಾಯ ಬೇಡ ಅಂತ ಒಂದು ಪಾಯಿಂಟ್. ಬಹುವಾರ್ಷಿಕ ಗಿಡಗಳಿಗೆ ಹೆಚ್ಚು ವರ್ಷಗಳಟ್ಲೆ ಇರುತ್ತಲ್ಲ, ಅದು ಯಾವ ಗಿಡಗಳಿಗೂ ಬೇಸಾಯದ ಅವಶ್ಯಕತೆ ಇಲ್ಲ. ಹೊರಗಿಂದ ತುಂಬಾ ಮಣ್ಣಾಕ್ತಾರೆ, ಅರ್ಧ ಕೆಜಿ ಮಣ್ಣಾಕ ಅವಶ್ಯಕತೆ ಇಲ್ಲ. ಇರೋ ಭೂಮಿಯನ್ನ ಫಲವತ್ತತೆ ಮಾಡಬೇಕು ಹೊರತು ಹೊರಗಿನಿಂದ ಮಣ್ಣು ತಂದಾಕ ಅವಶ್ಯಕತೆ ಇಲ್ಲ. ಒಂದು ಉಳುಮೆ ಅವಶ್ಯಕತೆ ಇಲ್ಲ, ಎರಡನೇದು ಮಣ್ಣಿನ ಅವಶ್ಯಕತೆ ಇಲ್ಲ. ಒಂದು ಹಂತಕ್ಕೆ ಒಂದು 10-15 ವರ್ಷ ಅಂದರೆ ಏನಿವತ್ತು ಆರ್ಗ್ಯಾನಿಕ್ ಮ್ಯಾಟರ್ ಮಾತಾಡ್ತಾರೆ, ಆರ್ಗ್ಯಾನಿಕ್ ಕಾರ್ಬನ್ ಮಾತಾಡ್ತಾರಲ್ಲ, ಅದು ಒಂದು ಹಂತಕ್ಕೆ ಇಂಪ್ಲಿಮೆಂಟ್ ಆದಮೇಲೆ ಗೊಬ್ಬರ ಕೂಡ ಬೇಡ, ಏನು ಖರ್ಚೇ ಇಲ್ಲಲ್ಲ. ಆಮೇಲೆ ಕಳೆ, ತುಂಬಾ ರೈತರಿಗೆ ಕಳೆ ಅಂದರೆ ಒಂದು ದೊಡ್ಡ ಭಯ. ಯಾಕೆ ಅಂತ ಅಂದರೆ ಕಳೆ ಬೆಳೆಯೋದ್ರಿಂದ ನಮ್ಮ ಬೆಳೆಗಳಿಗೆ ಸಿಗಬೇಕಾದ ಪೋಷಕಾಂಶಗಳಲ್ಲಿ ಕೊರತೆ ಆಗುತ್ತೆ ಅಂತ ಕಾನ್ಸೆಪ್ಟ್ ಇರೋದು. ಅದು ತಪ್ಪು. ಯಾಕೆ ಅಂತ ಅಂದರೆ ಯಾವುದೇ ಒಂದು ಬೆಳೆ ಭೂಮಿಯಿಂದ ಎಷ್ಟು ಸತ್ವ ತಗೊಳುತ್ತೆ, ಎಷ್ಟು ಬಿಟ್ಟು ಹೋಗುತ್ತೆ, ಅದರಲ್ಲಿ ನಾವೆಷ್ಟು ಬಳಕೆ ಮಾಡ್ಕೊಂತೀವಿ, ಉಳಿದಿದ್ದನ್ನ ಸರಿಯಾದ ರೀತಿಯಲ್ಲಿ ಆ ಭೂಮಿಗೆ ಹಿಂದಿರುಗಿಸ್ತಿದೀವಿ. ಒಂದೆರಡು ಬುಕ್ ಬರ್ದಿದ್ದೀನಿ, ತೋರಿಸಿ ಸರ್. ನಿಮ್ಮ ಬರವಣಿಗೆನ ಸರ್? ನಮ್ದೇ ಬರವಣಿಗೆ. ಸೂಪರ್. ಇನ್ನೊಂದು ಬರಿಬೇಕು. ಓಕೆ. ಏನಂದ್ರೆ ಈಗ ಅದೇ ಹೇಳಿನಲ್ಲ, ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡಬೇಕು ಅಂತ. ಹೆಚ್ಚು ಖರ್ಚು ಮಾಡಿ ಹೆಚ್ಚು ಉತ್ಪಾದನೆ ಮಾಡಿದ್ರೆ ನಮಗೆ ಬೆಲೆ ಸಿಗದಲೇ ಇದ್ದ ಸಂದರ್ಭದಲ್ಲಿ ಸಫರ್ ಆಗ್ತೀವಿ, ಲಾಸ್ ಆಗುತ್ತೆ. ಬಹಳ ಸಾರಿ ರೈತ ಲಾಸ್ ಆಗ್ತಾ ಇರೋದು ಅದೇ. ಅದಕ್ಕೆ ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡಿದ್ರೆ ಉತ್ಪಾದನೆ ಕಡಿಮೆ ಆದರೂ ಕೂಡ ಲಾಭ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಬಂದಿದ್ದೆಲ್ಲ ನಮಗೆ ಲಾಭ ಆಗ್ತಾ ಹೋಗುತ್ತೆ. ಹೆಚ್ಚು ಖರ್ಚು ಮಾಡಿ ಹೆಚ್ಚು ಉತ್ಪಾದನೆ ಮಾಡಿ ಕಡಿಮೆ ರೇಟಿಗೆ ಮಾರಿದ್ರೆ ರೈತ ಅವನತಿಗೆ ಹೋಗ್ತಾನೆ. ಎರಡನೇ ಮೂಲ ಏನಂತ ಅಂದ್ರೆ, ನಾವು ಹೆಚ್ಚು ಉತ್ಪಾದನೆ ಮಾಡೋದಕ್ಕಾಗಿ ಹೊರಗಿಂದ ಎಲ್ಲ ಕೊಂಡು ತಗೊಂಬಂದು ಕಂಪನಿಗಳು ಬೆಳಿತಾವೆ, ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ದೊಡ್ಡದಾಗಿ ಬೆಳಿತಾವೆ, ರೈತ ಅವನತಿಗೆ ಹೋಗ್ತಾನೆ. ಅನ್ನ ಉತ್ಪಾದನೆ ಮಾಡೋ ಅಂತ ರೈತನಿಗೆ ಬಡತನ. ಅದನ್ನ ಬೇರೆಯವರೆಲ್ಲ ಅದನ್ನ ಬಳಸ್ತಾರೆ, ಬಟ್ ಅವರೆಲ್ಲ ಶ್ರೀಮಂತರು. ನಮ್ಗಿರೋದು ಸದ್ಯದ ಮಾರ್ಗ ಅಂತಂದ್ರೆ ಸರ್ಕಾರ ರೇಟ್ ಕೊಡ್ಬೇಕು ಅನ್ನೋದೊಂದು ಭಾಗ. ಅದು ನಾನು ಕೊಡುತ್ತೆ ಅಂತ ನಿರೀಕ್ಷೆ ಮಾಡಿಲ್ಲ, ವೈಯಕ್ತಿಕವಾಗಿ ನಿರೀಕ್ಷೆ ಮಾಡಲ್ಲ. ಯಾಕೆ ಅಂತಂದ್ರೆ ಈ ಸರ್ಕಾರದಲ್ಲಿರೋ ಅಂತಾರೆ ಯಾರು ರೈತರಲ್ಲ, ರೈತರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಅಲ್ಲ, ಗೊತ್ತಿಲ್ಲ ಅಂತ ಹೇಳಲ್ಲ, ಕಾಳಜಿ ಇಲ್ಲ. ಹಾಗಾಗಿ ಅವ್ರೇನೋ ಮಾಡ್ತಾರೆ ಅನ್ನೋದಕ್ಕಿಂತ ನಾವು ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡಬೇಕು. ಒಂದು. ಎರಡನೇದು, ನಾವು ರಾಸಾಯನಿಕಗಳನ್ನ ಹಾಕಿ ಇವತ್ತು ಭೂಮಿಯನ್ನ ಇನ್ನು ಹಾಳು ಮಾಡಿದೀವಲ್ವಾ. ಅಂದ್ರೆ ನಾನು ಬುಕ್ಕಲ್ಲಿ ಬರ್ದಿದ್ದೀನಿ, ಹಿಂದೆ ಒಂದು ಬೀಜ ಹಾಕಿದ್ರೆ ಬೆಳೆ ಬರೋ ಅಂತ ಭೂಮಿಯನ್ನ ನಮ್ಮ ಹಿರಿಯರು ನಮಗೆ ಕೊಟ್ಟೋದ್ರು. ನಾವು ನಮ್ಮ ಮಕ್ಕಳಿಗೆ ಏನ್ ಕೊಡ್ತಾ ಇದೀವಿ ಅಂತ ಅಂದ್ರೆ, ಬೀಜ ಹಾಕಿದ್ರೆ ಹುಟ್ಟೆ ಈಚೆಗೆ ಬರಲ್ಲ.
ಅವತ್ತು ನದಿ ಹೊಂಡ ಕೆರೆಗಳಲ್ಲಿ ನೀರಿತ್ತು, ಇವತ್ತು ಬೋರ್ವೆಲ್ಗಳಲ್ಲಿ 1000 ಅಡಿಗೆ ಹೋಗಿದೆ. ಆ ನೀರನ್ನ ಕುಡಿಬಾರ್ದು. ಮುಂಚೆನ ಬೋರ್ವೆಲ್ ಬಂದಾಗ ಅಂದ್ಕೊಂಡಿದ್ವಿ ಬೋರ್ವೆಲ್ ನೀರು ಶುದ್ಧ ನೀರು ಅಂತ. ಇಲ್ಲ, ನಾನು 20 ವರ್ಷ ಆಯ್ತು ರೈನ್ ವಾಟರ್ ಹಾರ್ವೆಸ್ಟ್ ಮಾಡ್ತೀನಿ. 20 ವರ್ಷದಿಂದ ಮನೆ ಬಳಕೆಗೆ ರೈನ್ ವಾಟರ್ ಹಾರ್ವೆಸ್ಟ್ ಮಾಡ್ತೀನಿ. ಬೋರ್ವೆಲ್ ಹೊಡ್ಸಿಲ್ಲ? ಬೋರ್ವೆಲ್ ಇದೆ, ಜಮೀನಿಗೆ ಬೋರ್ವೆಲ್ ಇದೆ, ಮನೆಗೆ ಬಳಕೆಗೆ ಇಲ್ಲ. ಓಕೆ. ಮತ್ತೆ ರೈನ್ ವಾಟರ್ ಹಾರ್ವೆಸ್ಟ್ ಮಾಡ್ತೀನಿ. ಓಕೆ. 18-20 ವರ್ಷದಿಂದ ಮನೆ ಬಳಕೆಗೆ ಮಳೆ ನೀರೇ. ಈಗ ಖರ್ಚು ಒಂದ್ಸಾರಿ ಖರ್ಚು ಮಾಡಿದ್ರೆ ನಮ್ಗೆ 40-50 ವರ್ಷ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ. ಕರೆಂಟ್ ಎಷ್ಟು ದಿನ ಬೇಕಾದ್ರೂ ಹೋಗ್ಲಿ, ಬೋರಲ್ಲಿ ನೀರು ಬರೋದ್ರಲ್ಲಿ ನಮ್ಮ ಮನೆ ಬಳಕೆ ಸಮಸ್ಯೆ ಇಲ್ಲ. ಹೌದು. ಒಂದೊಂದ್ಸರಿ ಬಂಡವಾಳ ಹಾಕೋದ್ ಕಷ್ಟ ಐತೆ, ಇಲ್ಲ ಅಂತ ಇಲ್ಲ. ಒಂದ್ಸರಿ ಹಾಕಿದ್ರೆ ಹೆಚ್ಚು ಕಾಲ ಬದುಕಬಹುದು. ಹೌದು, ಆ ಕಾನ್ಸೆಪ್ಟ್. ಕೃಷಿ ಅಷ್ಟೇ, ಖರ್ಚನ್ನ ಕಡಿಮೆ ಮಾಡ್ಬೇಕು ಅಂತ. ನಿಮ್ಗೊಂದು 3 ಹೇಳಿದ್ನಲ್ಲ, ಒಂದು ಬಹುವಾರ್ಷಿಕ ಉಳುಮೆ ಬೇಡ, ಮಣ್ಣು ಬೇಡ, ಒಂದ್ ಹಂತಕ್ಕೆ ಭೂಮಿ ತಗೊಂಡೋದ್ರೆ ಗೊಬ್ಬರನೂ ಬೇಡ. 4ನೇದು ಏನಂದ್ರೆ ಕಳೆಗಳ ಬಗ್ಗೆ ನಮಗೆ ಭಯ ಬೇಡ. ಕಳೆ ನಮ್ಗೆ ಯಾವ ಕಳೆ ಅಂತ ಅಂದ್ರೆ ನಮ್ಮ ಬೆಳೆಗಳ ಮೇಲೆ ಕಳೆ ಬಂದ್ರೆ, ಸೂರ್ಯನ ಕಿರಣಗಳ ಸಮಸ್ಯೆ ಆದ್ರೆ, ಅಂದ್ರೆ ನಮ್ಮ ಬೆಳೆಗಳಿಗೆ ಸೂರ್ಯನ ಕಿರಣ ಕೊರತೆ ಆದ್ರೆ ಅದು ಕಳೆ. ಕೆಳಗಡೆ ಬೆಳೆಯೋ ಅಂತದ್ದು ಬೆಳೆ ಕಳೆ ಅಲ್ಲ. ಹಂಗಾಗಿ 32 ವರ್ಷದಿಂದ ನಮ್ಮ ಜಮೀನಲ್ಲಿ ಕಳೆ ತೆಗೆದಿಲ್ಲ, ಉಳುಮೆ ಮಾಡಲ್ಲ. ಓಕೆ. ಯಾವ ಊರು ಸರ್ ನಿಮ್ದು? ಗುಬ್ಬಿ ಪಕ್ಕ ಹಳ್ಳಿ, ಅಮ್ಮನಘಟ್ಟ. ಒಂದಿನ ವಿಸಿಟ್ ಮಾಡ್ಲಾ? ಫೋನ್ ಮಾಡ್ಕೊಂಡ್ ಬನ್ನಿ. ಅದೇ ಯಾವ ಟೈಮಲ್ಲಿ ನೀವು ಫ್ರೀ? ಹೇಳಕ್ ಬರಲ್ಲ. ಆಯ್ತು, ಸರಿ. ಗಿಣ್ಣನ ಅದು? ಇದು ಸರ್ ನಮ್ದು ಚಿಕ್ಕಮಂಗ್ಳೂರು. ತೆಗಿತಾರಲ್ಲ ಅದು ಗಿಣ್ಣ ಅಂತಾರೆ. ಹೌದು. ಈಗ ಗಿಣ್ಣ ಯಾವಾಗ್ಲೂ ಸಿಗಲ್ಲ ಅಂತಾರೆ. ಸೊ ನಿಮ್ದು ಹೇಗೆ ವ್ಯವಸ್ಥೆ, ಏನ್ ಮಾಡ್ತಾ ಇದೀರಾ? ನಮ್ದು 50 ಹಸು ಇದೆ. ಮಂಜುನಾಥ್ ಅಂತ. ನಮ್ದು 50 ಹಸು ಇದೆ, ನಾಟಿ ಹಸು. ನಮ್ಮಲ್ಲಿ ಗಿಣ್ಣು ಯಾವಾಗ್ಲೂ ಸಿಗುತ್ತೆ, ಯಾವಾಗ್ಲೂ ಅವೈಲೇಬಲ್ ಇರುತ್ತೆ. ಸಿಗುತ್ತೆ. ನಾವು ಪೌಡರ್ ಮಾಡೋದು, ಪೌಡರ್ ಗಿಣ್ಣು ಸಿಗಲ್ಲ. ಪ್ಯೂರ್ ಹಸು ಅದು ಸಿಕ್ತಾಗ ಮಾತ್ರ ನಾವು ಮಾರೋದಷ್ಟೇ. ಹೌದಾ? ಎನಿ ಟೈಮ್ ಕೊಡಕ್ಕೋಲ್ಲ ನಿಮ್ಗೆ. ಯಾವ ಊರು ನಿಮ್ದು? ಮೈಸೂರು ಹತ್ರ ಸಾಲಿಗ್ರಾಮ. ಓಕೆ. ಎಷ್ಟು ಸರ್ ಗಿಣ್ಣಿಗೆ ಅದು? 50 ರೂಪೀಸ್ ಮೇಡಮ್, 1 ಕಪ್. ಇದು 1 ಕಪ್ 50 ರೂಪೀಸ್. ನೈಸ್. ಸರ್ ನಿಮ್ಮ ಪರಿಚಯ ಸರ್? ನನ್ನ ಹೆಸರು ಗುಜ್ಜರ್ ಅಂತ ಹೇಳಿ. ಐ ಆಮ್ ಕನ್ಸಲ್ಟೆಂಟ್ ಫಾರ್ ಪ್ರೆಸ್ ಮೀಡಿಯಾ ಫಾರ್ ಹೋಲ್ ಕರ್ನಾಟಕ. ವೆರಿ ನೈಸ್. ಕರ್ನಾಟಕದಲ್ಲಿ ಯಾರು ಪತ್ರಿಕೆ ಮಾಡ್ತಾರೆ ಹೊಸದಾಗಿ ಮಾಡೋದು, ನಮ್ಮ ಮುಖಾಂತರ ಹೋಗ್ತಾರೆ. ನನ್ನ ಹೆಸರು, ನಮ್ಮ ಫರ್ಮ್ ಹೆಸರು ಬಂದು ರಿಯಲ್ ಮೀಡಿಯಾ ಅಂತ ಹೇಳಿ. ದಾವಣಗೆರೆ. ವಿ ಹ್ಯಾವ್ ಬೋತ್ ಆಫೀಸ್ ಅಟ್ ದಾವಣಗೆರೆ ಅಂಡ್ ಬೆಂಗಳೂರು ಆಲ್ಸೋ. ಯು ಕ್ಯಾನ್ ಕಾಂಟ್ಯಾಕ್ಟ್ ಎನಿಬಡಿ ದೋಸ್ ಹೂ ವಾಂಟ್ ಟು ಸ್ಟಾರ್ಟ್ ನ್ಯೂಸ್ ಪೇಪರ್. ವಾವ್, ನೈಸ್ ಸರ್. ಶೋರ್ ಸರ್. ನಮಸ್ತೆ ನ್ಯಾಚುರಲ್ಸ್ ಅಂತ. ನೈಸ್. ನೀವಿಬ್ಬರೇ ಶುರು ಮಾಡಿರೋದಾ ಸ್ಟಾರ್ಟಪ್ ಇದು? ಎಷ್ಟು ಟೈಮಿಂದ ಮಾಡ್ತಾ ಇದ್ದೀರಾ? 4 years ಆಯ್ತು. ವೆರಿ ನೈಸ್. ಹೇಗಿದೆ ರೆಸ್ಪಾನ್ಸ್? ಸೊ ಫಸ್ಟ್ ನನ್ನ ಬ್ರ್ಯಾಂಡ್ ನೇಮ್ ಚೇಂಜ್ ಇತ್ತು, ಟೆಸ್ಟ್ ಆರ್ಗಾನಿಕ್ ಅಂತ ಇತ್ತು. ಅದು ಯಾರಿಗೂ ಫಿಟ್ ಆಗಿರೋ ಕಾರಣಕ್ಕೆ ನಾನು ನಮಸ್ತೆ ನ್ಯಾಚುರಲ್ಸ್ ಮಾಡ್ಕೊಂಡೆ. ನಮಸ್ತೆ ನ್ಯಾಚುರಲ್ಸ್ ಬ್ರ್ಯಾಂಡಿಗೆ 7 months ಆಯ್ತು ಇವಾಗ. ಈ ಕಡೆ ಹೆಸರು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಯಾ. ಅಂಡ್ ಯು ಸ್ಟಾರ್ಟ್ ಆದ್ಮೇಲೆ ಇವಾಗ ಏನು ಮಾಡ್ತಿದ್ದೀನಿ, ಬರೀ ಮಶ್ರೂಮ್ ಕಲ್ಟಿವೇಷನ್ ಮಾಡೋದಂದ್ರೆ ಮಶ್ರೂಮ್ ಬೈ ಪ್ರಾಡಕ್ಟ್ಸ್ ಕೂಡ ಮಾಡ್ತಾ ಇದ್ದೀನಿ. ಏನಂದ್ರೆ ಮಶ್ರೂಮ್ ಮಿಲೆಟ್ ಬೇಸಿಡ್ ಮಶ್ರೂಮ್ ಬಿಸ್ಕೆಟ್ಸ್, ಮತ್ತು ಮಶ್ರೂಮ್ ಸೂಪ್ ಪೌಡರು, ಮಶ್ರೂಮ್ ಉಪ್ಪಿನಕಾಯಿ, ಮತ್ತು ಮಶ್ರೂಮ್ ಚಟ್ಲಿ, ಪಾಪಡ್, ಆ ಥರದ್ದು ಒಂದು 12 to 16 ಪ್ರಾಡಕ್ಟ್ಸ್ ಇದೆ. ಇದಲ್ಲದೆ ಮತ್ತೆ ರೈತರಿಗೆ ಟ್ರೈನಿಂಗ್ ಕೂಡ ಮಾಡ್ತಾ ಇದ್ದೀನಿ. ಟ್ರೈನಿಂಗ್ ಮಾಡ್ಬಿಟ್ಟು ರೈತರಿಗೆ ಟ್ರೈನಿಂಗ್, ಮಶ್ರೂಮ್ ಕಲ್ಟಿವೇಷನ್ ಬಗ್ಗೆ ಟ್ರೈನಿಂಗ್ ಕೊಟ್ಟು, ವೆರಿ ನೈಸ್, ಅದಕ್ಕೆ ನಾನೇ ಬೈ ಮಾಡಿ ಸೊ ಪ್ರಾಡಕ್ಟ್ಸ್ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಟ್ರೈನಿಂಗ್ ಯಾವಾಗ ಕೊಡ್ತೀರಾ? ಎಲ್ಲಿ? ಮೇಡಮ್ ವೀಕೆಂಡಿಗೆ ಇರುತ್ತೆ. ಒಂದು ಚಿಕ್ಕಬಳ್ಳಾಪುರದಲ್ಲಿ ಇರುತ್ತೆ, ಇನ್ನೊಂದು ಬಾಗಲಕೋಟೆ ಫಾರ್ಮಲ್ಲಿ ಇರುತ್ತೆ. 2 ಫಾರ್ಮ್ ಇದೆ ನಾವು. ಸೂಪರ್. ಆಲ್ ಓವರ್ ಕರ್ನಾಟಕದಲ್ಲಿ ನಾನು 21 ಫಾರ್ಮ್ ರನ್ ಇದಾವೆ ಆಲ್ರೆಡಿ ಇವಾಗ. ವಾವ್, ನೈಸ್. ರಿಯಲಿ ಸೂಪರ್ ಕಾನ್ಸೆಪ್ಟ್. ಅದರಲ್ಲೂ ಮಶ್ರೂಮ್ ಇಂದು ಮಿಲ್ಲೆಟ್ಸ್ ಅಥವಾ ಕುಕೀಸ್ ಎಲ್ಲ ಮಾಡ್ತಾ ಇರೋದು ಒಂದು ವಿಶೇಷ ಅನಿಸ್ತಾ ಇದೆ. ಫೈನಲಿ ಇಲ್ಲೊಂದು ಕಾರ್ನರ್ ಇದೆ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ನೋಡ್ಬೋದಾ? ಓಕೆ. ಓ, ಕನ್ನಡ ಮಾತಾಡ್ತಿದ್ದೀರಾ? ವಾವ್. ಎಲ್ಲಿಯವ್ರು ನೀವು? ಅಸ್ಸಾಂ ಅವರು. ಇಲ್ಲಿ ಬಂದು ಕನ್ನಡ ಕಲ್ತ್ರಾ? ವಾವ್. ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು? ಸೂಪರ್. ಈ ಬ್ಯಾನರ್ ಇಷ್ಟ ಆಯ್ತು ನನಗೆ, ಯಾಕಂದ್ರೆ ಇದು ಇಕೋ ಫ್ರೆಂಡ್ಲಿ ಬ್ಯಾನರ್ ಆಯ್ತಾ, ಬಟ್ಟೆದು ಬ್ಯಾನರ್ ಇದು. ನಾವೆಲ್ಲರೂ ಇದನ್ನ ಫಾಲೋ ಮಾಡ್ಬೇಕ್ರಿ. ಇದು ನೋಡಕ್ ಖುಷಿ ಆಯ್ತು. ಇಲ್ಲೇ ಊಟ ತಗೊಳ್ಳೋಣ ನಾವು. ಏನು ಊಟ? ಓ, ರಾಗಿ ಮುದ್ದೆ. ಈ ಕಾರ್ನರ್ ಅಲ್ಲಿ ರಾಗಿ ಮುದ್ದೆ ಊಟ ಇದೆ. ಅಂಡ್ ಇಲ್ಲಿ ಇನ್ನೊಂದು ಕಾರ್ನರ್ ಇದೆ, ಅಲ್ಲೇನಿದೆ ಅಂತ ನೋಡೋಣ ತಡೀರಿ. ಊಟ ಇಲ್ಲಿ ಏನು ಊಟ ಇದೆ ಸರ್? ರೊಟ್ಟಿ ಊಟ ಎಲ್ಲ ಉತ್ತರ ಕರ್ನಾಟಕ. ಓಕೆ, ನೈಸ್. ಅಂಡ್ ಇಲ್ಲಿ ಕಾರ್ನರ್ ಇದೆ. ಈ ಕಾರ್ನರ್ ಅಲ್ಲಿ ಯಾವ ಊಟ ಸರ್? ಇಲ್ಲಿ ಊಟನೇ ಕ್ಲೋಸಾ? ಯಾವ್ದಿತ್ತು? ಆಲೂ ಮೆಂತ್ಯ ರೈಸ್, ಟೊಮೊಟೊ ರೈಸ್, ಪುಳಿಯೋಗರೆ. ಸೂಪರ್. ಕರ್ಡ್ ರೈಸ್. ವ್ಯಾಪಾರ ಎಲ್ಲ ಚೆನ್ನಾಗಾಗ್ತಾ ಇದೆ. ನೈಸ್ ಸರ್. ಈ ರೀತಿ ರಾಗಿ ಕಣದಲ್ಲಿ ಸಂತೆ ಮುಗಿಸಿ ಜನ ಬಂದು ಊಟ ಮಾಡ್ತಾ ಇದ್ದಾರೆ. ನಾವು ಊಟ ಮಾಡೋಣ, ನನಗೂ ಹಸಿವಾಗಿದೆ. ಸೊ ನಾನು ಮುದ್ದೆ ಊಟ ಮಾಡೋಣ ಅಂತ. ಅಲ್ಲಿ ಮುದ್ದೆ ರೆಡಿ ಮಾಡ್ತಾ ಇರೋದು ನಿಮ್ಮವರೇನಾ? ಅಕ್ಕ, ಎಷ್ಟು ಮುದ್ದೆ ಮಾಡ್ತೀರಾ? 4ನೇ ಸಲ ಎಷ್ಟು ಮಾಡ್ತೀರಾ? ಹೌದಾ? ನೋಡಿ, ವಿಶೇಷ ಅಂದ್ರೆ ತಾಮ್ರದ ಪಾತ್ರೆ ಅಲ್ವಾ ಅದು? ಆ ತಾಮ್ರದ ಹಿತ್ತಾಳೆದ ಪಾತ್ರೆ? ತಾಮ್ರದ. ಸೂಪರ್.
ವೆರಿ ನೈಸ್. ತಾಮ್ರದಲ್ಲಿ ಮಾಡಿದ್ರೆ ಅಲ್ವಾ? ಅದೇ. ಓಕೆ. ಸಾಂಬಾರಾ? ಸಾಂಬಾರಾ ಅಥವಾ ಅದು ಬಸ್ಸಾರ? ಉಪ್ಸಾರು ಇದು. ನಂಗೆ ಗೊತ್ತಾಗುತ್ತೆ ಹೇಳಿ, ಕನ್ನಡದವಳು ನಾನು, ಆಯ್ತಾ? ಹಾಂ, ಉಪ್ಸಾರು. ಇದು ಒಲ್ಲಿದೆಯಾ? ಗೊತ್ತಾಯ್ತು. ಹಾಂ ಹಾಂ, ಇದು ಮೇನ್ ಮುದ್ದೆ. ಹಾಂ ಸರಿ, ಹಾಕಿ ಹಾಕಿ ಹಾಕಿ. ಮುದ್ದೆ ಮೇಲೆ ಒಂದು ತೂತ ಮಾಡಿ ಹಾಕಿ. ಹಾಂ, ಹಂಗೆ ತೂತ ಮಾಡಿಬಿಟ್ಟು ಅದ್ರ ಮೇಲೆ ಹಾಕಿ. ಹಾಂ, ಎಸ್. ಹಾಂ ಹಾಂ, ಬಜ್ಜಿ. ಓಕೆ. ಹಾಂ ಹಾಂ ಹಾಂ, ಸರಿ. ಹಾಂ, ಸಾಂಬಾರು. ಹಾಂ, ನೀವೆಲ್ಲ ಸರಿ. ಓಕೆ ಓಕೆ ಓಕೆ, ಇದಿಷ್ಟು. ಓಕೆ ನೋಡಿ, ಇದಿಷ್ಟು ಊಟಕ್ಕೆ 120 ರೂಪಾಯಿ. ವೆರಿ ಹೆಲ್ದಿ ಫುಡ್ ಇದು. ಕುತ್ಕೊಂಡು ನೆಮ್ಮದಿಯಿಂದ ತಿನ್ನೋಣ. ಥ್ಯಾಂಕ್ ಯು. ಸೊ ಮಾರ್ಕೆಟ್ ಫುಲ್ ಟೂರ್ ಮಾಡಿದೆ. ಈ ರಾಗಿ ಕಣ ಸಂತೆ ಫುಲ್ ನೋಡಿದೆ, ನೀವು ನೋಡಿದ್ದೀರಾ. ಊಟ ಮಾಡಿ ಬಂದಿದ್ದೀನಿ. ಇವಾಗ ನಾನು ಇಲ್ಲಿಂದ ಒಂದು ಸ್ವಲ್ಪ ವಸ್ತುಗಳನ್ನು ತೊಗೊಂಡು ಹೋಗಬೇಕು. ಸೊ ಒಂದು ಕೈಯಲ್ಲಿ ಫೋನು, ಮತ್ತೊಂದು ಶಾಪಿಂಗ್ ಮಾಡೋಕ್ಕೆ ನಂಗೆ ಕಷ್ಟ ಆಗುತ್ತೆ. ಅದಕ್ಕೆ ಫಸ್ಟ್ ಎಲ್ಲ ತೊಗೊಂಡ್ಬಿಡ್ತೀನಿ. ಸೊ ಇದು ರಾಗಿ ಕಣದ ಸಮಾಚಾರ. ಬನ್ನಿ, ವಾರದಲ್ಲಿ ಒಂದು ದಿನ ಇರುತ್ತೆ. ಯಂಗ್ಸ್ಟರ್ಸು ತುಂಬ ಜನಕ್ಕೆ ಇದು ಒಳ್ಳೆ ಅವಕಾಶ ಸ್ಟಾರ್ಟಪ್ ಬಿಸ್ನೆಸ್ ಮಾಡೋಕ್ಕೆ, ಸ್ಪೆಷಲಿ ಫಾರ್ಮಿಂಗ್ನ ಇನ್ಕ್ರೀಸ್ ಮಾಡೋಕ್ಕೆ. ಸೊ ಬನ್ನಿ, ಈ ವೆಬ್ಸೈಟಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಮೇಯ್ನ್ ಒಬ್ಬರು ಹೆಡ್ ಇದ್ದಾರೆ. ಸೊ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ನೀವೇ ಬೆಳೆದಿರುವಂತಹ ಕೆಮಿಕಲ್ ಫ್ರೀ ಇರುವಂತಹ ಕೃಷಿ ವಸ್ತುಗಳನ್ನು, ಆಹಾರ ಉತ್ಪನ್ನಗಳನ್ನು ತಗೊಂಡು ಬಂದು ಇಲ್ಲಿ ಸೇಲ್ ಮಾಡ್ಬೋದು. ಅದರ ಬೇಡಿಕೆ ಇದೆ. ಬನ್ನಿ, ಓಕೆನಾ? ಸದ್ಯಕ್ಕೆ ಈಗ ಈ ಬ್ಲಾಗ್ ಮುಗಿಸ್ತೀನಿ. ಸಿಗೋಣ ಆದಷ್ಟು ಬೇಗ.